ಸ್ನೇಹಿತರೆಲ್ಲರೂ ನಮಸ್ಕಾರ. ಸ್ನೇಹಿತರೆ, ಮಧ್ಯಪ್ರಾಚ್ಯದ ಬಗ್ಗೆ ಟ್ರಂಪ್ ಅಮೆರಿಕನ ಉದ್ದೇಶಿಸಿ ಭಾಷಣ ಮಾಡಿದ ನಂತರ ಇಸ್ರೇಲ್ ಮತ್ತು ಅಮೆರಿಕ ಪಡೆಗಳು ಮತ್ತಷ್ಟು ದಾಳಿಯನ್ನು ಹೆಚ್ಚು ಮಾಡಿವೆ. ಹಾಗೆ ಇರಾನ್ ಕೂಡ ಟ್ರಂಪ್ ಮಾತುಗಳಿಂದ ಕೆರಳಿ ಕೆಂಡವಾಗಿದೆ. ಇಸ್ರೇಲ್ ಮತ್ತು ಗಲ್ಫ್ ದೇಶಗಳನ್ನು ಗುರಿಯಾಗಿಸಿಕೊಂಡು ಮತ್ತಷ್ಟು ದಾಳಿಯನ್ನು ಮಾಡ್ತಾ ಇದೆ. ಹಾಗೆ ಇರಾನ್ ಮೇಲಿನ ದಾಳಿಗಳನ್ನು ಇನ್ನಷ್ಟು ಹೆಚ್ಚು ಮಾಡುವ ಮಾತುಗಳು ಟ್ರಂಪ್ ಬಾಯಲ್ಲಿ ಬರ್ತಿರುವಾಗಲೇ ಭಾರತ ಇರಾನ್ನಲ್ಲಿದ್ದ ಸುಮಾರು 1200ಕ್ಕೂ ಹೆಚ್ಚು ಭಾರತೀಯರನ್ನು ಅಲ್ಲಿಂದ ಸ್ಥಳಾಂತರ ಮಾಡಲಾಗಿದೆ. ಹಾಗೆ ಈಗ ಸಂಘರ್ಷ ಇನ್ನೂ ಮುಂದುವರಿತಾ ಹೋದರೆ ಜಗತ್ತಿನ ತೈಲ ಮಾರ್ಗ ಕೂಡ ಇನ್ನಷ್ಟು ದಿನಗಳ ಕಾಲ ಮುಚ್ಚಲ್ಪಡುತ್ತೆ ಅನ್ನೋದು ಜಗತ್ತಿಗೆ ಒಂದು ದೊಡ್ಡ ಆತಂಕದ ವಿಷಯ. ಈ ಬಗ್ಗೆ G7 ದೇಶಗಳು ಕೂಡ ಒಂದಷ್ಟು ಮಾತುಕತೆಗಳನ್ನು ಮಾಡ್ತಾ ಇವೆ. ಇನ್ನು ಚೈನಾ ಕೂಡ ಬೇಗ ಯುದ್ಧವನ್ನು ನಿಲ್ಲಿಸಿ ಸಂಧಾನಕ್ಕೆ ಮುಂದಾಗಿ ಅಂತ ಇರಾನ್ಗೆ ಕೂಡ ಕರೆ ಕೊಟ್ಟಿದೆ. ಹಾಗೆ ಫ್ರಾನ್ಸ್ ಸಂಘರ್ಷದ ಮೂಲಕ ಹಾರ್ಮೋನ್ಸ್ ಅನ್ನು ತೆರವು ಮಾಡಿಸುವುದಕ್ಕೆ ಸಾಧ್ಯ ಆಗೋದಿಲ್ಲ, ಅದಕ್ಕೆ ಸಂಧಾನ ಮಾತುಕತೆಗಳೇ ದಾರಿ ಅಂತ ಫ್ರಾನ್ಸ್ನ ಅಧ್ಯಕ್ಷ ಹೇಳಿಕೆ ಕೊಟ್ಟಿದ್ದಾರೆ. ಬ್ರಿಟನ್ ಕೂಡ 35 ದೇಶಗಳ ಸಭೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಈ ನಡುವೆ ಭಾರತ ಇನ್ನು 6 ತೈಲ ಮತ್ತು ಇನ್ನಿತರ ಸಾಮಗ್ರಿಗಳನ್ನು ಒಳಗೊಂಡ ಹಡಗುಗಳು ಸೇಫ್ ಆಗಿ ಹಾರ್ಮೋನ್ಸ್ ಅನ್ನು ದಾಟ್ತಾ ಇದೆ. ಹಾಗಾದರೆ ಪಶ್ಚಿಮ ಏಷ್ಯಾದ ಅಪ್ಡೇಟ್ ಏನು? ಬನ್ನಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಸ್ನೇಹಿತರೆ, ಪಶ್ಚಿಮ ಏಷ್ಯಾ ಸಂಘರ್ಷ ಸದ್ಯಕ್ಕೆ ನಿಲ್ಲುವ ಲಕ್ಷಣಗಳು ಕಾಣ್ತಾ ಇಲ್ಲ. ಅಲ್ಲಿ 2 ಗುಂಪುಗಳು ಸಂಧಾನಕ್ಕೆ ಮಾತುಕತೆಗಳಿಗೆ ಆಸಕ್ತಿಯನ್ನು ತೋರ್ತಾ ಇಲ್ಲ. ಬೆಳಗ್ಗೆ ಟ್ರಂಪ್ ಇರಾನ್ ಸಂಧಾನಕ್ಕೆ ಸಿದ್ಧ ಆಗದೇ ಇದ್ದರೆ ಅವರನ್ನು 7ನೇ ಶತಮಾನಕ್ಕೆ ತಳ್ಳಿಬಿಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇರಾನ್ ಮಾತ್ರ ಅಲ್ಲ, ಅಮೆರಿಕದ ಮುಸ್ಲಿಂ ಸಮುದಾಯಗಳ ಸಂಘಟನೆಯ ಆಕ್ರೋಶಕ್ಕೆ ಕೂಡ ಇದು ಕಾರಣ ಆಗ್ತಾ ಇದೆ. ಟ್ರಂಪ್ ಹೇಳಿಕೆಯನ್ನು ಅವರು ಆ್ಯಂಟಿ ಮುಸ್ಲಿಂ ಅಂತ ಖಂಡಿಸ್ತಾ ಇದ್ದಾರೆ, ರೇಜಿಮ್ ಅಂತ ಆರೋಪಿಸ್ತಾ ಇದ್ದಾರೆ. ಇನ್ನು ಇರಾನ್ ಕೂಡ ನಮಗೆ 1000 ವರ್ಷಗಳ ಇತಿಹಾಸ ಇದೆ, ನಮ್ಮನ್ನು ನಾಶ ಮಾಡೋದು, 7ನೇ ಶತಮಾನಕ್ಕೆ ತಳ್ಳೋದು ಅಂತ ಕನಸುಗಳನ್ನು ಕಾಣೋದನ್ನ ಬಿಡಿ ಅಂತ ಅಮೆರಿಕ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದೆ. ಇನ್ನು ಅಮೆರಿಕಾಗೆ ಭೂಸೇನೆಯನ್ನು ಇರಾನ್ನಲ್ಲಿ ನುಗ್ಗಿಸೋದಕ್ಕೆ ಕೂಡ IRGC ಕರೆ ಕೊಟ್ಟಿದೆ. ನಿಮ್ಮ ಸೈನಿಕರು ಇಲ್ಲಿಗೆ ಬಂದರೆ ಒಬ್ಬ ಸೈನಿಕ ಕೂಡ ಇಲ್ಲಿಂದ ಜೀವಂತವಾಗಿ ಹೋಗಲು ನಾವು ಬಿಡಲ್ಲ ಅಂತ ಇರಾನ್ ಕೂಡ ಹೇಳಿಕೆ ಕೊಟ್ಟಿದೆ. ಅಫ್ಕೋರ್ಸ್ ಅವ್ರು ಹೇಳ್ತಾ ಇರೋದು ನಿಜಾನೇ ಕೂಡ, ಆಶ್ಚರ್ಯ ಕೂಡ. ಯಾಕಂದರೆ ಇರಾನಿನ ಭೌಗೋಳಿಕತೆ ಅಮೆರಿಕದ ಸೇನೆಯನ್ನು ನುಗ್ಗಿಸಿ ಬಿಡೋದಕ್ಕೆ ಅನುಕೂಲಕರವಾಗಿಲ್ಲ. ಇನ್ನು ಇಲ್ಲಿ ಇರಾನ್ ಮೇಲೆ ವಾಯುದಾಳಿ ಮಾಡೋದಕ್ಕೂ ಕೂಡ ಅಲ್ಲಿಗೆ ಭೂಮಾರ್ಗದ ಮೂಲಕ ಸೇನೆಯನ್ನು ಕಳಿಸಿಕೊಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಹಾಗೇನಾದರೂ ಅಮೆರಿಕ ಮಾಡಿದ್ದೇ ಆದರೆ ಅದು ದೊಡ್ಡ ನಷ್ಟಕ್ಕೆ ಅವರು ತುತ್ತಾಗಬೇಕಾಗತ್ತೆ ಅಂತ ಜಾಗತಿಕ ಯುದ್ಧ ಪರಿಣಿತರು ಕೂಡ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಇದರ ನಡುವೆ ಕೂಡ ಕನಿಷ್ಠ ಹಾರ್ಮೋನ್ಸ್ನಲ್ಲಿನ ದ್ವೀಪಗಳನ್ನು ಆದರೂ ಮೊದಲು ಆಕ್ರಮಿಸಿಕೊಂಡು ಬಿಡಬೇಕು ಅಂತ ಅಮೆರಿಕದ ಪಡೆಗಳು ಸನ್ನದ್ಧ ಆಗ್ತಾ ಇವೆ. ಇನ್ನು ಗುರುವಾರ ಬೆಳಗಿನ ಜಾವ ಇಸಾನ್ನ ಸಮೀಪದ ಮಿಸೈಲ್ ಸಿಟಿಯ ಮೇಲೆ ಇಸ್ರೇಲ್ ದಾಳಿ ಮಾಡಿದ ಪರಿಣಾಮ ಅಲ್ಲಿ ದೊಡ್ಡ ಮಟ್ಟದ ಸ್ಫೋಟಗಳು ಕೂಡ ನಡೆಯೋದಕ್ಕೆ ಶುರುವಾದವು. ಸತತ 7-8 ಗಂಟೆಗಳ ಕಾಲ ಅಲ್ಲಿ ನಿರಂತರವಾಗಿ ಒಂದರ ಹಿಂದೊಂದಂತೆ ಸ್ಫೋಟ ಮತ್ತು ಬೆಂಕಿ ಕಾಣಿಸ್ಕೊಳ್ತಾ ಹೋಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಈ ಟನಲ್ಗಳಿಂದ ದೊಡ್ಡ ಪ್ರಮಾಣದ ಆಯುಧಗಳು ಕೂಡ ಸ್ಟಾಕ್ ಕೂಡ ಇದ್ದಿರಬಹುದು ಅಂತ ಹೇಳಲಾಗ್ತಾ ಇದೆ. ತೆಹರಾನ್ ಮೇಲೆ ಕೂಡ ಇಸ್ರೇಲ್ ತನ್ನ ವಾಯುದಾಳಿಗಳನ್ನು ತೀವ್ರ ಮಾಡಿದೆ. ಅಲ್ಲಿ ನಿರ್ದಿಷ್ಟ ಗುರಿಗಳ ಮೇಲೆ ಇಸ್ರೇಲ್ ಬಾಂಬುಗಳ ಸುರಿಮಳೆಯನ್ನು ಸುರಿಸ್ತಾ ಇದೆ. ಹಾಗೆ ಇರಾನ್ ಕೂಡ ಇಸ್ರೇಲ್ನ ಸಾಕಷ್ಟು ನಗರಗಳನ್ನು ಗುರಿಯಾಗಿಸಿಕೊಂಡು 10ಕ್ಕೂ ಹೆಚ್ಚು ಮಿಸೈಲ್ಗಳನ್ನು ಹಾಕಿದೆ. ಆದರೆ ಅವೆಲ್ಲವನ್ನು ಕೂಡ ಇಸ್ರೇಲ್ ಏರ್ ಡಿಫೆನ್ಸ್ ಸಿಸ್ಟಮ್ ನಾಶ ಮಾಡಿದೆ. ಅಲ್ಲಿನ ಟೆಲ್ ಅವೀವ್ ಸೇರಿದಂತೆ ಉತ್ತರ ಇಸ್ರೇಲ್ನ ನಗರಗಳಲ್ಲಿ ಪದೇ ಸೈರನ್ ಶಬ್ದ ಕೇಳಿ ಬರ್ತಾ ಇತ್ತು ಅಂತ ಇಸ್ರೇಲ್ 24 ವರದಿ ಮಾಡಿದೆ. ಇನ್ನು ಇರಾನ್ ಯುದ್ಧವನ್ನು ನಾವು ಗೆದ್ದು ಬಿಟ್ಟಿದ್ದೀವಿ ಅನ್ನೋ ಟ್ರಂಪ್ ಮಾತುಗಳನ್ನು ಏಪ್ರಿಲ್ ಫೂಲ್ ಮಾಡೋ ಕೆಲಸ ಅಂತ ಇರಾನ್ ಹೇಳಿಕೆ ಕೊಟ್ಟಿದೆ. ಇರಾನ್ ಸೇನೆ ನಾವು ಯುದ್ಧವನ್ನು ಸದ್ಯಕ್ಕೆ ನಿಲ್ಲಿಸೋದು ಇಲ್ಲ, ಅಮೆರಿಕ ಹಾಗೂ ಇಸ್ರೇಲ್ಗಳು ಶರಣಾಗುವವರೆಗೂ ಕೂಡ ಇಸ್ರೇಲಿನ ಅಸ್ತಿತ್ವವನ್ನು ಈ ನೆಲದಿಂದ ಅಳಿಸಿ ಹಾಕುವವರೆಗೂ ಕೂಡ ಯುದ್ಧ ಮುಂದುವರಿತಾ ಹೋಗುತ್ತೆ ಅಂತ IRGCಯ ವಕ್ತಾರರು ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ನಮ್ಮ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ಅಮೆರಿಕ ಇಸ್ರೇಲ್ಗಳಿಗೆ ಯಾವ ಮಾಹಿತಿಯೂ ಕೂಡ ಇಲ್ಲ, ನಮ್ಮ ಆಯುಧಗಳ ಬಗ್ಗೆ ಅವರಿಗೆ ಅರಿವಿಲ್ಲ. ಹೀಗಾಗಿ ಯುದ್ಧವನ್ನು ಗೆದ್ದು ಬಿಡುವ ಮಾತುಗಳನ್ನು ಅವರು ಆಡ್ತಾ ಇದ್ದಾರೆ. ನಿಜವಾದ ಯುದ್ಧ ಇನ್ನು ಮುಂದೆ ಶುರುವಾಗುತ್ತೆ ಅನ್ನೋ ಥರದ ಮಾತುಗಳನ್ನು IRGCಯ ಬಾಯಲ್ಲಿ ಬಂದಿವೆ. ಇದು ಹಾರ್ಮೋನ್ಸ್ ಸಂಕಷ್ಟವನ್ನು ಮತ್ತಷ್ಟು ಹೆಚ್ಚು ಮಾಡ್ತಾ ಹೋಗ್ತಾ ಇದೆ. ಹಾಗೆ ಇರಾನ್ನ ಕ್ಷಿಪಣಿ ಉತ್ಪಾದನೆ ಡ್ರೋನ್ಗಳು ಮತ್ತು ರಕ್ಷಣಾ ವ್ಯವಸ್ಥೆಗಳನ್ನು ನಾಶ ಮಾಡಿದ್ದೀವಿ ಅನ್ನೋ ಟ್ರಂಪ್ ಅವರ ಹೇಳಿಕೆಯನ್ನು ಕೂಡ ಖತಮ್ ಅಲ್ ಅಲ್ಬೇನಿಯಾದ ಮಿಲಿಟರಿ ಕಮಾಂಡರ್ ತಳ್ಳಿ ಹಾಕಿದ್ದಾರೆ. ನಮ್ಮ ಯಾವ ರಕ್ಷಣಾ ವ್ಯವಸ್ಥೆಗೂ ಏನೂ ಆಗಿಲ್ಲ, ನಮ್ಮ ಆಯುಧ ಭಂಡಾರ ಕೂಡ ತುಂಬ ದೊಡ್ಡದಾಗಿದೆ ಅಂತ ತಿಳಿಸಿರುವುದಾಗಿ ತಸ್ಮಾ ಸುದ್ದಿ ವರದಿ ಮಾಡಿದೆ. ಶತ್ರುಗಳ ನಿರ್ಣಾಯಕ ಶರಣಗತಿಯನ್ನು ನಾವು ಎದುರು ನೋಡ್ತಾ ಇದ್ದೀವಿ, ಅಲ್ಲಿವರೆಗೂ ಕೂಡ ಈ ಸಂಘರ್ಷವನ್ನು ನಾವು ನಿಲ್ಲಿಸುವುದಿಲ್ಲ ಅಂತ ಇರಾನ್ ಕೂಡ ಹೇಳಿಕೆ ಕೊಡ್ತಾ ಇದೆ. ಇನ್ನು ಇದುವರೆಗಿನ ದಾಳಿಗಳಲ್ಲಿ ನಾಶಗೊಂಡಿರುವುದು ಅತ್ಯಲ್ಪ ಅಂತ ಖತಮ್ ಅಲ್ಬೇನಿಯಾದ ವಕ್ತಾರ ಜುಲ್ಬಾಗರಿ ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಇರಾನ್ನ ಪ್ರಮುಖ ಮಿಲಿಟರಿ ಉತ್ಪಾದನಾ ಸೌಲಭ್ಯಗಳು ಮತ್ತು ಅವುಗಳ ದಾಸ್ತಾನು ದೊಡ್ಡ ಪ್ರಮಾಣದಲ್ಲಿದೆ, ಅವು ಇಸ್ರೇಲ್ ಹಾಗೂ ಅಮೆರಿಕಗಳ ಸೇನೆಗೆ ನಿಲುಕದ ಪ್ರದೇಶಗಳಲ್ಲಿವೆ ಅನ್ನೋ ಮಾತನ್ನು ಕೂಡ ಅವರು ಹೇಳಿಕೆ ಕೊಟ್ಟಿದ್ದಾರೆ.
ಹಾರ್ಮೋಸ್ ಸಂಕಷ್ಟಕ್ಕೆ ಸದ್ಯಕ್ಕೆ ಬಗೆಹರುತ್ತೆ ಅಂತ ಅನಿಸ್ತಾ ಇಲ್ಲ. ಜಾಗತಿಕವಾಗಿ 20% ತೈಲ ಮತ್ತು ನ್ಯಾಚುರಲ್ ಗ್ಯಾಸ್ ಸರಬರಾಜು ಆಗೋದು, ಅಲ್ಲಿ 94% ಸಂಚಾರ ನಿಂತು ಹೋಗಿದೆ. ಯಾರಿಗೆ ಇರಾನ್ ಅನುಮತಿ ಕೊಡ್ತಾ ಇದೆಯೋ ಆ ದೇಶಗಳನ್ನು ಬಿಟ್ಟರೆ ಬೇರೆ ಯಾವ ಹಡಗುಗಳಲ್ಲಿ ಸಂಚರಿಸುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಸೌದಿ ಅರೇಬಿಯಾ ರೆಡ್ ಸಿ ಮೂಲಕ ಒಂದಷ್ಟು ಸರಬರಾಜನ್ನು ಪಶ್ಚಿಮ ದೇಶಗಳಿಗೆ ಮಾಡ್ತಾ ಇದೆ, ಆದರೆ ಅದು ಸಾಕಾಗುವುದಿಲ್ಲ. ಕತಾರ್ನಿಂದ ಹೀಲಿಯಂ ಬಾರದೇ ಇದ್ದರೆ ಮೆಡಿಕಲ್ ಇಂಡಸ್ಟ್ರಿ ಮತ್ತು ಚಿಪ್ ಇಂಡಸ್ಟ್ರಿಗಳು ಕೂಡ ಮಕಾಡೆ ಮಲಬೇಕಾಗುತ್ತೆ. ಇದು ಟೆಕ್ ಉದ್ಯಮಕ್ಕೆ ಕೂಡ ಒಂದು ದೊಡ್ಡ ಪೆಟ್ಟನ್ನು ಕೊಡ್ತಾ ಹೋಗುತ್ತೆ. ಹೀಗಾಗಿ ಹಾರ್ಮೋನ್ಸ್ ಜಲಸಂಧಿಯಲ್ಲಿ ಸಂಚಾರ ಬೇಗ ಶುರುವಾಗಬೇಕು. ಅದಕ್ಕಾಗಿ ಸಂಧಾನಕ್ಕೆ ಮುಂದಾಗಿ ಮಾತುಕತೆಗಳ ಮೂಲಕ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳೋದಕ್ಕೆ ಚೈನಾ ಕೂಡ ಕರೆ ಕೊಡ್ತಾ ಇದೆ. ಹಾಗೆ ಈ ಯುದ್ಧ ಎಷ್ಟು ದಿನ ನಡೆದರೂ ಕೂಡ ಅದರಿಂದ ಲಾಭ ರಷ್ಯಾಕ್ಕೆ ಆಗುತ್ತೆ. ಯಾಕಂದರೆ ಅಮೆರಿಕದ ಗಮನ ಉಕ್ರೇನ್ ಕಡೆಗೆ ಹರಿಯದೇ ಇದ್ದರೆ, ಯುಕ್ರೇನ್ ಅಮೆರಿಕದ ಆಯುಧಗಳು ಸಿಗದೇ ಇದ್ದರೆ ರಷ್ಯಾ ಯುಕ್ರೇನ್ ಮೇಲೆ ದಾಳಿಗಳನ್ನು ತೀವ್ರಗೊಳಿಸುವ ಕೆಲಸಕ್ಕೆ ಮುಂದಾಗುತ್ತೆ. ಜೊತೆಗೆ ತನ್ನ ತೈಲ ಮತ್ತು ನ್ಯಾಚುರಲ್ ಗ್ಯಾಸ್ ವ್ಯಾಪಾರವನ್ನು ಕೂಡ ರಷ್ಯಾ ಹೆಚ್ಚು ಮಾಡಿಕೊಳ್ಳುತ್ತೆ. ಇಷ್ಟಾದರೂ ಕೂಡ ಸಂಧಾನಕ್ಕೆ ಬೇಕಾದರೆ ನಾವು ಕೂಡ ಸಹಾಯ ಮಾಡ್ತೀವಿ ಅಂತ ರಷ್ಯಾ ಹೇಳಿಕೆ ಕೊಡ್ತಾ ಇದೆ. ಈ ಮಧ್ಯೆ ಹಾರ್ಮೋನ್ಸ್ನಲ್ಲಿ ಸಂಚಾರ ನಿಂತಿರುವುದರಿಂದ ದೊಡ್ಡ ಮಟ್ಟದ ಸಮಸ್ಯೆಗೆ ಕೂಡ ತುತ್ತಾಗ್ತಿರೋ ದೇಶಗಳ ಪೈಕಿ ಇರಾಕ್ ಕೂಡ ಸೇರಿಕೊಳ್ಳುತ್ತೆ. ಇರಾಕ್ ಹಾರ್ಮೋನ್ಸ್ ಮೂಲಕವೇ ತನ್ನ ಕಚ್ಚಾ ತೈಲವನ್ನು ಕೂಡ ಪೂರ್ವ ಹಾಗೂ ಪಶ್ಚಿಮ ದೇಶಗಳಿಗೆ ಕಳಿಸಿಕೊಡ್ತಾ ಇತ್ತು. ಸದ್ಯಕ್ಕೆ ಹಾರ್ಮೋನ್ಸ್ನಲ್ಲಿ ಸಂಚಾರ ಆರಂಭವಾಗುವ ಬಗ್ಗೆ ಅನಿಶ್ಚಿತತೆ ಕಾಡ್ತಾ ಇದೆ. ಸಿರಿಯಾದ ಮೂಲಕ ಮೆಡಿಟರೇನಿಯನ್ಗೆ ತನ್ನ ತೈಲವನ್ನು ಕಳಿಸಿಕೊಡುವ ಬಗ್ಗೆ ಇರಾಕ್ ಕೂಡ ಯೋಚನೆ ಮಾಡ್ತಾ ಇದೆ. ಅದು ಸಾಧ್ಯ ಆದರೆ ಪಶ್ಚಿಮ ದೇಶಗಳಿಗೆ ಇರಾಕ್ ಮೂಲಕ ಹೋಗ್ತಾ ಇದ್ದ ತೈಲ ಸರಬರಾಜು ಹಾಗೆ ಮುಂದುವರೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ಟ್ರಂಪ್ ಅನ್ನು ನಂಬಿಕೊಂಡು ಕೂತ್ಕೊಂಡ್ರೆ ಹಾರ್ಮೋನ್ ಸಂಚಾರಕ್ಕೆ ಸಿಗೋದಿಲ್ಲ. ಅದನ್ನು ಸಂಘರ್ಷದ ಮೂಲಕ ಗೆಲ್ಲೋದಕ್ಕೆ ಸಾಧ್ಯನೂ ಇಲ್ಲ. ಏನಂದರೆ ಮಾತುಕತೆಗಳ ಮೂಲಕ ಹಾರ್ಮೋನ್ಸಲ್ಲಿ ಸಂಚಾರ ಆರಂಭವಾಗುವ ಹಾಗೆ ಮಾಡಬೇಕು ಅಂತ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರನ್ ಹೇಳಿಕೆ ಕೊಟ್ಟಿದ್ದಾರೆ. ಪಾಪ ಟ್ರಂಪ್ ಅಮೆರಿಕದ ಜನರನ್ನು ಉದ್ದೇಶಿಸಿ ಭಾಷಣ ಮಾಡುವಾಗ ಕೂಡ ಮ್ಯಾಕ್ರನ್ ಹೆಂಡತಿ ಮ್ಯಾಕ್ರನ್ಗೆ ಹೊಡಿತಾರೆ ಅಂತೆಲ್ಲ ಸಿಕ್ಕಾಬಟ್ಟೆ ಅವ್ರನ್ನ ರೋಸ್ಟ್ ಮಾಡಿದ್ರು. ಈಗ ಮ್ಯಾಕ್ರನ್ ಹಾರ್ಮೋನ್ಸ್ ಮೇಲೆ ಡಿಫೆಂಡ್ ಆಗಿರೋ ದೇಶಗಳನ್ನು ಒಗ್ಗೂಡಿಸಿ ಹಾರ್ಮೋನ್ಸ್ಗೊಂದು ದಾರಿ ಹುಡುಕುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬ್ರಿಟನ್ ಕೂಡ ಅದೇ ಮಾತುಗಳನ್ನು ಹೇಳ್ತಾ ಇದೆ. ಇಲ್ಲಿ 35 ದೇಶಗಳ ಸಭೆಯನ್ನು ನಡೆಸ್ತಾ ಇದೆ. ಆ ಸಭೆಯಲ್ಲಿ ಭಾರತ ಕೂಡ ಭಾಗಿಯಾಗಲಿದೆ. ಭಾರತವು ಕೂಡ ಸಂಧಾನ ಸಮಾಲೋಚನೆಯ ಮೂಲಕ ಈ ಸಮಸ್ಯೆಯನ್ನು ಬಗೆಹರಿಯಲಿ ಅಂತ ಬಯಸ್ತಾ ಇದೆ ಅಂತ ಭಾರತದ ವಿದೇಶಾಂಗ ಇಲಾಖೆಯ ವಕ್ತಾರ ರಣದೀಪ್ ಜೈಸ್ವಾಲ್ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಈ ನಡುವೆ ಭಾರತ ಇರಾನ್ನಲ್ಲಿ ಸಿಲುಕಿದ್ದ 1200ಕ್ಕೂ ಹೆಚ್ಚು ಭಾರತೀಯ ಪ್ರಜೆಗಳನ್ನು ಸುರಕ್ಷಿತವಾಗಿ ಸ್ಥಳಾಂತರ ಮಾಡಲಾಗಿದೆ ಅಂತ ವಿದೇಶಾಂಗ ಸಚಿವಾಲಯ ಹೇಳಿಕೆ ಕೊಟ್ಟಿದೆ. ಈ ಬಗ್ಗೆ ಮಾಧ್ಯಮಗಳ ಜೊತೆ ಮಾತನಾಡಿದ ಮಾಹಿತಿಯನ್ನು ಹಂಚಿಕೊಂಡ ವಿದೇಶಾಂಗ ಸಚಿವ ರಣದೀಪ್ ಜೈಸ್ವಾಲ್, ಅರ್ಮೇನಿಯಾ ಮತ್ತು ಅಜರ್ಬೈಜಾನ್ ಮೂಲಕ ಇರಾನಿನ ಭಾರತೀಯರನ್ನು ಸ್ಥಳಾಂತರಿಸುವ ಕಾರ್ಯ ಯಶಸ್ವಿಯಾಗಿ ನಡೀತಾ ಇದೆ ಅಂತ. ಇನ್ನು ಜೈಸ್ವಾಲ್ ಅವರು ಹೇಳಿರೋ ಪ್ರಕಾರ ಸುಮಾರು 1200 ಭಾರತೀಯ ಪ್ರಜೆಗಳನ್ನು ಇರಾನ್ನಿಂದ ಈಗಾಗಲೇ ಸ್ಥಳಾಂತರ ಮಾಡಲಾಗಿದೆ. ಅದರಲ್ಲಿ 845 ಮಂದಿ ವಿದ್ಯಾರ್ಥಿಗಳಿದ್ದಾರೆ. ಹಾಗೆ ಸುಮಾರು 996 ಮಂದಿಯನ್ನು ಅರ್ಮೇನಿಯಾಗೆ ಮತ್ತು 204 ಮಂದಿಯನ್ನು ಅಜರ್ಬೈಜಾನ್ಗೆ ಕಳಿಸಿಕೊಡಲಾಗಿದೆ. ಅಲ್ಲಿ ಅವರಿಗೆ ಅಲ್ಲಿನ ವಿದೇಶಾಂಗ ಸಚಿವಾಲಯ ಅಗತ್ಯ ಇರುವ ಎಲ್ಲ ನೆರವನ್ನು ಕೂಡ ಕೊಡುತ್ತೆ. ಇನ್ನು ನಾಗರಿಕರು ಸುರಕ್ಷಿತವಾಗಿ ವಾಪಸ್ ಬರುವುದನ್ನು ಖಚಿತಪಡಿಸಿಕೊಳ್ಳುವುದಕ್ಕೆ ಸಚಿವಾಲಯ ಅರ್ಮೇನಿಯಾ ಮತ್ತು ಅಜರ್ಬೈಜಾನ್ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿಗಳು ಮತ್ತು ಸ್ಥಳೀಯ ಅಧಿಕಾರಿಗಳ ಜೊತೆ ನಿಕಟ ಸಂಪರ್ಕವನ್ನು ಹೊಂದಿದೆ. ನಿರಂತರವಾಗಿ ಗಮನಿಸುವ ಕೆಲಸವನ್ನು ನಡೀತಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಹಾಗೆ ಇಸ್ರೇಲ್ ಮತ್ತು ಇರಾನ್ ಮೇಲೆ ನಡೆಸುತ್ತಿರುವ ದಾಳಿಗಳಲ್ಲಿ ಈಗಾಗಲೇ ಫ್ಯೂಲ್ ಡಿಪೋಗಳನ್ನು ಕೂಡ ಗುರಿಯಾಗಿಸಿಕೊಳ್ಳಲಾಗ್ತಾ ಇದೆ. ಹಾಗೆ ಬೆಳಗ್ಗೆ ಇರಾನ್ ಸಂಧಾನಕ್ಕೆ ಸಿದ್ಧ ಆಗದೇ ಇದ್ದರೆ ಅವರ ಇಂಧನ ಮತ್ತು ವಿದ್ಯುತ್ ಘಟಕಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡ್ತೀವಿ ಅಂತ ಟ್ರಂಪ್ ಹೇಳಿದರು. ಅದರ ಭಾಗವಾಗಿ ಅನ್ನೋ ಹಾಗೆ ಈಗಾಗಲೇ ಇರಾನ್ನ ಫ್ಯೂಲ್ ಡಿಪೋಗಳನ್ನು ಕೂಡ ನಿಧಾನವಾಗಿ ಇಸ್ರೇಲ್ ಟಾರ್ಗೆಟ್ ಮಾಡಿಕೊಳ್ತಾ ಹೋಗ್ತಾ ಇದೆ. ಮಶಾದಲ್ಲಿ ಫ್ಯೂಲ್ ಡಿಪೋ ಮೇಲೆ ದೊಡ್ಡ ಪ್ರಮಾಣದ ದಾಳಿಗಳಾಗಿವೆ. ಅಲ್ಲಿ ಹೊಗೆ ಮತ್ತು ಬೆಂಕಿ ಭಾರಿ ಪ್ರಮಾಣದಲ್ಲಿ ಕಾಣಿಸಿಕೊಳ್ತಾ ಇದೆ. ಹಾಗೆ ಇಸ್ವಾನ್ನ ಸಮೀಪದ ಹೊರದಾದ್ನಲ್ಲಿನ ಬ್ಯಾರಕ್ಗಳ ಮೇಲೆ ಕೂಡ ಇಸ್ರೇಲ್ ವಾಯುಪಡೆ ದಾಳಿಗಳನ್ನು ಮಾಡಿದೆ. ಅಲ್ಲಿ ಬಾಸೀಜ ಪಡೆಗಳನ್ನು ಮತ್ತು IRGCಯ ಆಯುಧಗಾರಗಳನ್ನು ಗುರಿಯಾಗಿಸಿಕೊಂಡು ವಿವಿಧ ದಾಳಿಗಳನ್ನು ಇಸ್ರೇಲ್ ಮಾಡಿದೆ. ಇದೇ ಸಂದರ್ಭದಲ್ಲಿ ಇಸ್ರೇಲ್ ದಾಳಿಗಳಲ್ಲಿ IRGCಯ ವಿಶೇಷ ಪಡೆಗಳ ಮುಖ್ಯಸ್ಥ ಮೊಹಮ್ಮದ್ ಅಲಿ ಜದೇವ್ ಸಾವಿಗೀಡಾಗಿದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಇನ್ನು ದಕ್ಷಿಣ ಲೆಬನಾನ್ನ ಒಂದಷ್ಟು ಪ್ರದೇಶಗಳ ಮೇಲೆ ಕೂಡ ಇಸ್ರೇಲ್ ದೊಡ್ಡ ಪ್ರಮಾಣದ ದಾಳಿಗಳನ್ನು ಮಾಡಿದೆ. ಈ ಎಲ್ಲ ದಾಳಿಗಳಿಗೂ ಕೂಡ ನಾವು ಪ್ರತ್ಯುತ್ತರವನ್ನು ಕೊಡ್ತೀವಿ, ಪ್ರತೀಕಾರವನ್ನು ತೀರಿಸಿಕೊಳ್ತೀವಿ ಅಂತ ಇರಾನ್ ಅಬ್ಬರಿಸ್ತಾ ಇದೆ. ಈ ಮಧ್ಯೆ ಇರಾನ್ ವಾಯುವ್ಯ ಜನ್ಜಾದ್ನ ಪ್ರಾಂತ್ಯದಲ್ಲಿ ಇಸ್ರೇಲ್ ಮತ್ತು ಅಮೆರಿಕ ಪಡೆಗಳು ಮಾಹಿತಿಯನ್ನು ರವಾನೆ ಮಾಡ್ತಾ ಇದ್ರು ಅನ್ನೋ ಆರೋಪದ ಮೇಲೆ 5 ಜನರನ್ನು ಬಂಧಿಸಿರುವುದಾಗಿ ಇರಾನ್ ಕೂಡ ಹೇಳಿಕೆ ಕೊಡ್ತಾ ಇದೆ. ಅವರ ವಿರುದ್ಧ ದೇಶದ್ರೋಹದ ಆರೋಪಗಳನ್ನು ಹೊರಿಸಿ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಇನ್ನು ರಾಜಧಾನಿ ತೆಹರಾನ್ನಿಂದ ಕರಾ ನಗರಕ್ಕೆ ಹೋಗುವ ಮಧ್ಯಪ್ರಾಚ್ಯದ ಅತಿ ಎತ್ತರದ ಸೇತುವೆ ಅಂತ ಕರೆಯಲ್ಪಡುವ ಹೆದ್ದಾರಿ ಸೇತುವೆ ಮೇಲೆ ಇಸ್ರೇಲ್ ಹಾಗೂ ಅಮೆರಿಕ ಪಡೆಗಳು ದಾಳಿ ಮಾಡಿವೆ. ಅಲ್ಲಿ ಕೂಡ ಹಲವಾರು ಮಂದಿ ಗಾಯಗೊಂಡಿರುವುದಾಗಿ
ಫಾರ್ಸ್ ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಇನ್ನು ಇರಾನ್ ಮೂಲಕ 36ಕ್ಕೂ ಹೆಚ್ಚು ಆರೋಗ್ಯ ಸಂಸ್ಥೆಗಳು, ಆಸ್ಪತ್ರೆಗಳನ್ನು ಕೂಡ ಇಸ್ರೇಲ್ ಮತ್ತು ಅಮೆರಿಕ ದಾಳಿಯಲ್ಲಿ ನಾಶ ಮಾಡಿವೆ. ಹಾಗೆ ಗುರುವಾರ ಇರಾನ್ UAE ವಿರುದ್ಧ ದೊಡ್ಡ ಪ್ರಮಾಣದ ದಾಳಿಗಳನ್ನು ಮಾಡಿತ್ತು. 19 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಮತ್ತು 26 ಇರಾನಿ ಡ್ರೋನ್ಗಳನ್ನು ನಾವು ನ್ಯೂಟ್ರಲೈಸ್ ಮಾಡಿದ್ದೀವಿ ಅಂತ UAE ಹೇಳಿಕೊಳ್ತಾ ಇದೆ. ಸ್ನೇಹಿತರೆ, ಇದು ಪಶ್ಚಿಮ ಏಷ್ಯಾ ಸಂಘರ್ಷಕ್ಕೆ ಸಂಬಂಧಪಟ್ಟ ಇದುವರೆಗಿನ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.